10ನೇ ತರಗತಿ ತಿಳಿ ಕನ್ನಡ ಪೂರಕ ಪಾಠ 2 ಒಂಗೆ ಬೇವುಗಳ ಹಾಡು ಪ್ರಶ್ನೋತ್ತರ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 1, ಬದುಕು ಬದುಕುವ ಬೇಲಿಯಲ್ಲಿ ಏನೇನು ಇದೆ? ಉತ್ತರ: ಬದುಕು ಬದುಕುವ ಬೇಲಿಯಲ್ಲಿ ಹೊಂಗೆ ಮರದ ಜೋಲಿ ಇದೆ, ಅರಳಿದ ಹೂವು ಇದೆ, ಹೂವಿನಲ್ಲಿ ಮಲ್ಲಿಗೆಯಂತ ರೂಪು ಮಲಗಿದೆ, ತಾಯಿಯಂತ ನೆರಳು ಕರುಳಿನ ಮಡಿಲು ಇದೆ. ಪ್ರಶ್ನೆ 2, ಹೊಳೆಯ ದಂಡೆಯ ಸಾಲಿನಲ್ಲಿ ಇಂದಿನ ಯಾವ ನೆನಪುಗಳಿವೆ? ಉತ್ತರ: ಹೊಳೆಯ ದಂಡೆಯ ಸಾಲಿನಲ್ಲಿ ರಾಜ್ಯಗಳು ಹುಟ್ಟಿ ರಾಜ್ಯಗಳು ಉರುಳಿದ ನೆನಪುಗಳಿವೆ. ಶತಶತಮಾನಗಳ ಕಾಲ ರೈತರು ಉಳುಮೆ ಮಾಡಿದ ನೆನಪುಗಳಿವೆ. ಅದೇ ಸಂತೆ, ಅದೇ ಜಾತ್ರೆ, ಗೊಬ್ಬರದ ಹಾಡುಗಳು ಇವೆ. ಪ್ರಶ್ನೆ 3, ಈ ಲೋಕವು ಯಾವ ರೀತಿ ಸಂತೋಷದಾಯಕವಾಗಿದೆ ಎಂದು ಕವಯಿತ್ರಿ ಹೇಳುತ್ತಾರೆ? ಉತ್ತರ: ಈ ಲೋಕದಲ್ಲಿ ಬಣ್ಣ ಬಣ್ಣದ ಚಿಟ್ಟೆಗಳು ಹಾರಿ ಶೃಂಗಾರದ ಸಂಗೀತ ಹೇಳುತ್ತಿದೆ. ಹೊಂಗೆ ಮರವು ಕೆಳಗೆ ಜೀವ ಹೂವು ಹಾಸಿದೆ. ಆ ಹೂವಿನ ಘಮಘಮಿಸುವ ಗಮಲಿನಲ್ಲಿ ನಾಳೆಯೆಂಬ ಕೂಸಿದೆ. ಲೋಕವು ಈ ರೀತಿ ಸಂತೋಷದಾಯಕವಾಗಿದೆ ಎಂದು ಕವಯಿತ್ರಿ ಹೇಳಿದ್ದಾರೆ. ಪ್ರಶ್ನೆ 4, ಮನುಕುಲದ ಭವ್ಯ ಬದುಕು ಯಾವ ರೀತಿ ಅರಳಬೇಕಿದೆ? ಉತ್ತರ: ತೆಂಗು ತಾರೆಗಳ ನಾಡಿನಲ್ಲಿ ಬೆವರ ಹನಿಯಲ್ಲಿ ಜೀವಾಮೃತವಡಗಿದೆ. ತೆಂಗು, ಹೊಂಗೆ, ಇಪ್ಪೆ ಮರಗಳ ದೇಹದಿಂದ ಇಂಧನ ಹರಿದು ಬರಲಿ. ತೆಂಗು, ಹೊಂಗೆ, ಇಪ್ಪೆ ಮರಗಳು ಸಾಕಷ್ಟು ಬೆಳೆಯಲಿ. ಆ ಮೂಲಕ ಭವಿಷ್ಯದ ಚಪ್ಪರದ ಕೆಳಗೆ ಮನುಕುಲದ ಭವಿಷ್ಯದ ಭವ್ಯ ಬದುಕು ಅರಳುವಂತಾಗಬೇಕು. ಕೃತಿಕಾರರ ಪರಿಚಯ. ಡಾಕ್ಟರ್ ಎಚ್ ಎಲ್ ಪುಷ್ಪ. ಇವರು ಹಾಸನ ಜಿಲ್ಲೆಯ ಹೊಳೆನರಸೀಪುರದವರು. ಇವರು 1961ರಲ್ಲಿ ಜನಿಸಿದವರು. ಇವರ ಪ್ರಮುಖ ಕೃತಿಗಳೆಂದರೆ ಅಮೃತಮತಿಯ ಸ್ವಗತ, ಗಾಜುಗೋಳ, ಕನ್ನಡ ನಾಟಕಗಳಲ್ಲಿ ವೈಮನಸ್ಸುಗಳ ಸಂಬಂಧ ಇತ್ಯಾದಿ. ಇವರಿಗೆ ಉದಯ ಭಾರತಿ ರಾಷ್ಟ್ರೀಯ ಪುರಸ್ಕಾರ, ಕಡೆಂಕೊಡ್ಲು ಶಂಕರಭಟ್ಟ ಪ್ರಶಸ್ತಿ, ಪೂತಿನ ಕಾವ್ಯ ಪುರಸ್ಕಾರಗಳು ಲಭಿಸಿವೆ. ಪ್ರಸ್ತುತ ಕವನವನ್ನು ಇವರ ಜೀವ ಸರಪಳಿಯ ಗೂಡು ಸಂಗ್ರಹ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ.